ಓಕೆ 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 ನಿಜವಾಗ್ಲು ಇದು ಇದು ಗಿಚ್ಚಿ ಗಿಲಿಗಿಲಿ ಅಂದ್ರೆ ಇದು ಇದು ಗಿಚ್ಚಿ ಗಿಲಿಗಿಲಿ ಅಂದ್ರೆ ನಮ್ಮ ಹುಡುಗರಿಗೆ ಎಷ್ಟು ಜೋಶ್ ಇದೆಯೋ ಅದರ ಡಬಲ್ ಜೋಶ್ ನಿಮ್ಗೂ ಇದೆ ಅಂತ ಗೊತ್ತು. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗಿಚ್ಚಿ ಗಿಲಿಗಿಲಿ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮೆಲ್ಲ ಎಂಟರ್ಟೈನರ್ಸ್ ವೆಲ್ಕಮ್. ಈಗ ನಮ್ಮ ಗಿಚ್ಚಿ ಗಿಲಿಗಿಲಿಯ ಎಂಟರ್ಟೈನ್ಮೆಂಟ್ ಸಂಚಿಕೆನ ಶುರು ಮಾಡುವಂತ ಸಮಯ. ಸೊ ಈ ವಾರದ ಮೊಟ್ಟ ಮೊದಲ ಪರ್ಫಾರ್ಮೆನ್ಸ್, ಕಳೆದ ವಾರ ಡಾಕ್ಟರ್ ರೀತಿ ಡೌ ಮಾಡಿದಂತಹ ಈ ಡೌ ರಾಣಿ ಈ ವಾರ ಇನ್ನೊಂದು ಡೌ ಸ್ಕಿಟ್ ನ ಜೊತೆಗೆ ವೇದಿಕೆ ಮೇಲೆ ಬರ್ತಾ ಇದ್ದಾಳೆ. ಶಾಪಾದಗಳೊಂದಿಗೆ ಸ್ವಾಗತಿಸಿ ವಂಶಿಕಾ, ಶಿವು, ಸುನೀತಾ ಹಾಗೂ ರಾಘವೇಂದ್ರ. ನನ್ನ ಹೆಸರು ಶಾಂತಮೂರ್ತಿ ಅಂತ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ವಾಕ್ಯನ ಪಾಲಿಸ್ತಾ ಇರೋ ವ್ಯಕ್ತಿ ಮೇಡಮ್ ನಾನು. ಗೊತ್ತಾಯ್ತು. ಪ್ರಪಂಚದಲ್ಲಿ ಯಾವ ಪ್ರಾಣಿಗೂ ಏನು ನೋವಾಗಬಾರ್ದು ಮೇಡಮ್. ಎಲ್ಲಾ ಜೀವಿಗಳು ಒಂದೇ. ಮೊನ್ನೆ ನನ್ನ ಹೆಂಡತಿ ತಲೆಯಲ್ಲಿರೋ ಹೇನು ಕುಕ್ಕಿ ಕುಕ್ಕಿ ಸಾಯಿಸ್ತಾ ಇದ್ಲು. ನಾನ್ ಹೆಂಡತಿಗೆ ಒಂದು ಬಿಟ್ಬಿಟ್ಟು ತಲೆಯಲ್ಲಿರೋ ಹೇನೆಲ್ಲ ತೆಗೆದ್ಬಿಟ್ಟು ನೋಡಿ ಒಂದು ಡಬ್ಬದಲ್ಲಿ ಸಾಕ್ತಾ ಇದೀನಿ ಮೇಡಮ್. ಎಲ್ಲಾ ಜೀವಿನೂ ಒಂದೇನೆ ಮೇಡಮ್. ಯಾಕೆ ನಾವು ಭೇದ ಭಾವ ಅಂತ ಮಾಡ್ಬೇಕು? ಅಲ್ಲ ಶಿವು, ನೀನ್ ಎಂತಿತ್ತಲ್ಲ ಅಷ್ಟೇನಿತ್ತ? ಇಷ್ಟೇನಕ್ಕೆ 1 ವರ್ಷದಿಂದ ತೆಗಿತಾ ಇದ್ದೀನಿ. ಇನ್ನೊಂದು ಗೊತ್ತಾ ಮೇಡಮ್, ನಮ್ಮ ಮನೇಲಿ ಬೆಡ್ರೂಮ್ ಇದೆ. ನಾನು ಬೆಡ್ರೂಮ್ ಮೇಲೆ ಮಲ್ಗಲ್ಲ. ಯಾಕೆ ಹೇಳಿ? ಸಿಕ್ಕಾಪಟ್ಟೆ ತಿಗಣೆ ನನಗೆ ಕಚ್ಚುತ್ತೆ ಅಂತ ಅಲ್ಲ, ನಾನು ಒದ್ದಾಡ್ಬಿಟ್ಟು ತಿಗಣೆಯಲ್ಲಿ ಸಾಯಿಸ್ಬಿಡ್ತೀನಿ ಅಂತ ಭಯ. ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲರೂ ತುಳಿದ್ಬಿಟ್ಟು ಸಾಯಿಸ್ಬಿಡ್ತಾ ಇದ್ನಲ್ಲ, ಎಂತ ಪಾಪ ನನಗೆ ಬಂದಿರೋದು. ಇರ್ವೆ ಏನು ಅನ್ಕೋಬೇಡ. ಯಾರು ಜನ ಇಲ್ಲ ಜಾಗದಾಗ ಹೋಗಿ ನಿನ್ನ ಬಿಟ್ಟು ಬರ್ತೀನಿ. ನಿರಂಜನ್ ಕೊಡಿ ಸಾಕೊಂತಾರೆ. ಅಲ್ಲೇ ಹೋಗಿ ಸಾಕ್ತೀನಿ ಮೇಡಮ್. ಅಪ್ಪ ದೇವ್ರೆ, ಯಾಕಪ್ಪ ನಂಗೆ ಇಷ್ಟು ಕಷ್ಟ ಕೊಟ್ಟೆ? ಭೂಮಿ ಮೇಲೆ 8 ದಿಕ್ಕಿದೆ, ನಂಗೆ ಒಬ್ರು ದಿಕ್ಕಿಲ್ಲಲ್ಲಪ್ಪ. ಏನಮ್ಮ ಇದು ಪೋಸು? ಗಿಚ್ಚಿ ಗಿಲಿಗಿಲಿ ಶೆಡ್ ಬಂದ್ರೆ ಬರೀ ಸ್ಕಿಟ್ ಮಾಡಿಸ್ಕೊಳ್ಳಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ನಂಗೆ ಈ ಜೀವನ ಸಾಕಾಗಿ ಹೋಗಿದೆ. ನಾನು ಎಲ್ಗಾನು ಹೋಗ್ತೀನಿ. ಪಾಪು ಒಂದು ನಿಮಿಷ ಇರಮ್ಮ. ಬರಮೇಲೆ ಏನಾಯ್ತಮ್ಮ ನಿನ್ಗೆ? ಯಾಕೆ ಹೋಗ್ತಾ ಇದೀಯಾ? ನಾನು ದೇಶಾಂತರ ಹೋಗ್ತಾ ಇದ್ದೀನಿ ಸರ್. ಅಯ್ಯೋ ಪಾಪು ಬೈಲಿ. ಅಂತದ್ ಏನಾಯ್ತಮ್ಮ ದೇಶಾಂತರ ಹೋಗುವಂತದ್ದು? ನಂಗೆ ಈ ಜೀವನ ಸಾಕಾಗೋಗಿದೆ ಸರ್. ಅಯ್ಯೋ ಈ ವಯಸ್ಸಿಗೆ ಈ ಪಾಪುಗೆ ಜೀವನ ಸಾಕಾಗಿ ಹೋಗ್ಬಿಡ್ತಾ. ನೋಡಮ್ಮ, ಈ ಮಾತನ್ನೇನಾದ್ರೂ ನಿಮ್ಮಮ್ಮ ಕೇಳಿಸ್ಕೊಂಡ್ರೆ ಎಷ್ಟು ದುಃಖ ಪಡ್ತಾರೆ ಗೊತ್ತಾ ನಿಂಗೆ? ದುಃಖ ಪಡಕ್ ನಮ್ಮಮ್ಮ ನನ್ನ ಜೊತೆ ಎಲ್ಲಿರ್ತಾರೆ ಸರ್? ನನ್ನ ಬಿಟ್ಬಿಟ್ಟು ಕಾಲಲ್ಲಿ ಮಾತಾಡ್ತಾ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕರೆಕ್ಟ್ ಆಗಿ ಹೇಳ್ದಮ್ಮ. ಚಪ್ಪಾಳೆ ಬರ್ಲಿ, ಚಪ್ಪಾಳೆ. ಇನ್ನು ನಮ್ಮಪ್ಪ ಶೂಟಿಂಗು ಅಶಮ ಅಂತ. ನಂಗೆ ಯಾರು ದಿಕ್ಕಿಲ್ಲ ಸರ್. ನಾನೊಬ್ಳು ಅನಾಥೆ.
ನೀನು ಇಲ್ಲೇ ಇದ್ದು ಬದುಕಿ ತೋರಿಸ್ಬೇಕು. ಹಂಗಂತೀರಾ? ಹ್ಞೂ. ನಿಮ್ಮನ್ನ ನೋಡಿದ್ರೆ ನಮ್ಮಪ್ಪನೇ ನೆನ್ಪಾಗ್ತಾರೆ. ಅಯ್ಯೋ, ನಿಮ್ಮಪ್ಪ ನೆನ್ಪಾಗ್ತಾರ? ನಾನು ನಿನ್ನ ಸಾಕ್ತೀನಿ, ಓಕೆನಾ? ನೀವು ನನ್ನನ್ ಸಾಕ್ತೀರಾ? ಹೂನಮ್ಮ, ನಾನು ನಿನ್ನ ಮಗಳ ತರ ಸಾಕ್ತೀನಿ. ನಿನ್ನ ಹೆಸರೇನು? ಕನ್ನಡದಲ್ಲಿ ವಂಚಿಕಾ ಅಂತ, ಇಂಗ್ಲಿಷಲ್ಲಿ? ಇಂಗ್ಲಿಷಲ್ಲೂ ವಂಚಿಕಾ ಅಂತ. ಆಹಾ, ಈ ವಯಸ್ಸಿಗೆ ಅದು ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ಯಮ್ಮ. ಬಾ, ನಿನ್ ಮನೆ ಕರ್ಕೊಂಡು ಹೋಗ್ತೀನಿ ಬಾ. ನೋಡಮ್ಮ, ಇದೇ ನಮ್ಮ ಮನೆ. ಏನ್ ಮಾಡ್ದಮ್ಮ? ನಿಮ್ ಕಾಲ್ ಪಾದನ ನನ್ ತಲೆ ಮೇಲೆ ಹಾಕೋತಾ ಇದೀನಿ ಸರ್. ಅಯ್ಯೋ ಪಾಪ. ಅಯ್ಯೋ, ಈ ಮಾತನ್ನ ಕೇಳಿಸ್ಕೊಳಕ್ ಆಗ್ತಾ ಇಲ್ವಲ್ಲ. ಅಮ್ಮ, ನೀನು ಮುಂದೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ನಿಮ್ಮನ್ನ ಕ್ಲೀನ್ ಮಾಡ್ಬೇಕಂತ ಏನಂದೆ? ಅಂದ್ರೆ ಕಸ ಕೊಡ್ಸಿ ಕ್ಲೀನ್ ಮಾಡ್ಬೇಕು ಹೌದಾ? ತಲೆ ಕೆಡ್ಸ್ಕೊಬೇಡಮ್ಮ. ಈ ಮನೆ ನಿಂದೆ ಅಂತ ಅನ್ಕೋ. ನೋಡು, ಅಲ್ಲಿದೆಯಲ್ಲ ಅದು ಬೆಡ್ರೂಮು, ಇದು ಹಾಲು, ಅಲ್ಲಿದೆಯಲ್ಲ ಇದು ನಾಯಿ ಕಟ್ಟಾಕೋ ಜಾಗ. ಯಾಕಮ್ಮ ಇಲ್ಲಿ ಮಲಗದೆ? ನಮ್ಮಂತ ಅನಾಥರು ಇಲ್ಲಿ ಮಲ್ತೆ ಇನ್ನೇನ್ ಬೆಡ್ರೂಮ್ ಅಲ್ಲಿ ಮಲ್ಗಕ್ಕಾಗತ್ತ ಸರ್? ನೀನಷ್ಟೇ ಅಲ್ಲ ಅನಾಥೆ, ನಾನು ಒಂಥರ ಅನಾಥೇನೆ. ಎಲ್ಲ ನನ್ನ ಹೆಂಡತಿ ಕೈಯಲ್ಲಿದೆ ಜುಟ್ಟು, ನನ್ನ ಹತ್ರ ಏನೂ ಇಲ್ಲ. ನಿನ್ನ ಹತ್ರ ಏನೂ ಇಲ್ವಾ? ನೋಡಮ್ಮ, ನೀನು ನನ್ನ ಪ್ರೀತಿಯಿಂದ ಅಪ್ಪ ಅಂತ ಕರಿತೀಯಾ? ಸರ್, ನಿಮ್ಮನ್ ಒಂದೇ ಒಂದ್ಸಲ ಅಪ್ಪ ಅಂತ ಕರೀಲಾ? ಕರಿತೀಯಾ? ಕರಿಯಮ್ಮ, ಕರಿ. ಅಪ್ಪ ಅಪ್ಪ. ಇಲ್ಲೇ ಕುತ್ಕೋ, ನಾ ಒಳಗಡೆ ಹೋಗಿ ಜ್ಯೂಸ್ ತಗೊಂಡ್ಬರ್ತೀನಿ. ಓಕೆ? ಓಕೆಪ್ಪ. ಶ್ರುತಿ ಮೇಡಮ್, ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ಕೊಂಡ್ರಾ? ಇಲ್ಲ, ಲಡ್ಡಿ ಪಾತ್ರೆ ಒಳಗೆ ನಾನು ಬಿದ್ದಿದ್ದೀನಿ. ಹಾಲು 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 ಬೇಕಾ ಹಾಲು? ಹೊಂದಿ ಹಾಲು, ಅಯ್ಯಯ್ಯಪ್ಪ. ಕೋತಿ ಹಾಲು, ಕೋತಿ ಹಾಲು. ಎಮ್ಮೆ ಹಾಲು, ದನದ ಹಾಲು, ನಾಯಿ ಹಾಲು ಹಾಲು. ಸಾರ್, ಇದು ಸ್ಪೆಷಲ್ ಹಾಲು. ಈ ಅಂಗೇಳಿ ನಮ್ಮನೇಲಿ ಹಸ ಕರ್ಗದೆ. ತಾಯಿ ಆತಗಳು ಹಾಲು. ಯಾರಮ್ಮ ನೀನು? ಓಹೋ. ನಾನು ಯಾರು ಅಂತ ಗೊತ್ತಾಗಿಲ್ವಾ? ನೋಡಿದ ತಕ್ಷಣ ಗೊತ್ತಾಗಕ್ ನೀನೇನ್ ಶ್ರುತಿ ಮ್ಯಾಮ್? ನೋಡಿದ ತಕ್ಷಣ ಗೊತ್ತಾಯ್ತೆ ನೀನೇನು ಅನ್ಸಿಕನ? ನನ್ ಮನೆಗೆ ಬಂದು ಎಷ್ಟೇ ಮಾತಾಡ್ತೀಯಾ? ನಾನು ಈ ಮನೆ ಯಜಮಾನಿ. ಯವ್ವ ಶಿವನೇ, ನೋಡ್ದ ಚೋಟ್ ಮೆಣಸಿನ್ಕಾಯಿ ಎಷ್ಟ್ ಮಾತಾಡ್ತಿದೆ. ನೀನು ಈ ಮನೆ ಯಜಮಾನಿನ ಅಂದ್ರೆ? ನಾನು ಶೂರ ಐಕೈಕ ಪುತ್ರಿ ವಂಚಿಕಾ ಅಂಜನಿ ಶಿವಪ್ಪ. ಶಿವಪ್ಪ. ತಾಯೇ, ಶಿವಪ್ಪಂಗೆ ಮಕ್ಕಳೇ ಆಗಿರ್ಲಿಲ್ಲ ಅಲ್ವೇ? ನಿನ್ ಗೊತ್ತಾ? ಆ? ನೀನ್ ನೋಡಿದ್ಯಾ? ಏ, 9 ತಿಂಗಳು ಗುಟ್ಟಿ 9 ತಿಂಗಳಿಂದ ಮಾಸ್ಟರ್ನಂದವ್ರಿಗೆ ಆಕ್ಟಿಂಗ್ ಹೇಳ್ಕೊಳ್ತಾ ಇದ್ದೀನಿ. ಹಾಲಕ್ಕಕ್ ಬಂದಿದ್ಯಾ? ಹಾಕ್ಬಿಟ್ಟೋಗು. ಎಷ್ಟೇ ಮಾತಾಡ್ತೀಯಾ? ಆಯ್ತು, ಆಯ್ತು, ಆಯ್ತು. ಶಿವಪ್ಪರೇ ಯಾರದು? ಓ, ಹಾಲಮ್ಮ. ಅಯ್ಯಯ್ಯೋ, ಹಾಲು ನನ್ನ ಮಗಳ ಕೈ ಕೊಟ್ಟೋಗ್ಬೇಕಲ್ಲಮ್ಮ. ಹಾ, ಏನಂದ್ರಿ ಮಗಳೇ? ಇವಳು ನನ್ನ ಮಗಳು. ಏನ್ ಶಿವಪ್ಪನರೇ, ಏನ್ ಮಾತಾಡ್ತಿದ್ದೀರಾ? ನಾನ್ ನಿಮ್ಮನೆಗೆ ಡೈಲಿ ಬರ್ತೀನಿ, ಹಾಲಾಕ್ತೀನಿ, ಡೈಲಿ ಹೋಯ್ತೀನಿ. ಒಂದಿನನು ನಿಮ್ ಎಂಡ್ರು ಈ ಟೈಪ್ ಆಗಿದ್ ನಾನು ನೋಡೇ ಇಲ್ಲ. ಇದ್ಯಾವ ಟೈಪು? ಹಾಲು ಹಾಕಕ್ ಬಂದಿ, ಹಾಕ್ಬಿಟ್ಟೋಗು. ಹಾಕು ಹಾಲಾಡಿ. ಸರಿ. ಕೋತಿ ಹಾಲು. ಹೋಗೋಗು. ಆದ್ರೂ ಅಯ್ಯೋ, ಆಯ್ತು ಬಿಡಿ. ಕತ್ತೆ ಹಾಲು, ಅಯ್ಯೋ ಹಾಲೆಲ್ಲ ಹೋಯ್ತಲ್ಲ ಕಣಪ್ಪ, ಹೋಗೇ ಬಿಡ್ತು. ಇಲ್ಲೇ ಕೂತ್ಕೊಂಡು ಮೊಬೈಲ್ ನೋಡ್ತಿರೋ, ಹಾಲು ಬಿಸಿ ಮಾಡ್ಕೊಂಡ್ಬರ್ತೀನಿ. ಓಕೆನಾ? ಓಕೆಪ್ಪ. ಹ್ಮ್.
ರೀ ರೀ ಏನು ಅಂದ್ರೆ ಸ್ಟಾಪ್. ಯಾರಮ್ಮ ನೀನು? ನಾನ್ ಯಾರು ಅಂತ ಇರ್ಲಿ, ಮೊದ್ಲು ನೀನ್ ಯಾರು ಅಂತ ಹೇಳು. ನನ್ ಮನೆಗೆ ಬಂದು ನನ್ನ ಯಾರು ಅಂತ ಕೇಳ್ತೀಯಾ? ಮನೆ ಕೆಲಸ ಮಾಡೋ ನೀನು ಎಷ್ಟ ಕೊಪ್ಪು ನಿಂಗೆ? ಆ, ನನ್ನ ಮನೆ ಕೆಲಸದವಳು ಅಂದ್ಯಾ? ಗುದ್ದಿದ್ರೆ ಗುಲಾಬ್ ಜಾಮೂನ್ ಆಗ್ಬಿಡ್ಬೇಕು. ಯಾರೇ ನೀನು? ನಾನು ಶಿವರ ಏಕೈಕ ಪುತ್ರಿ ಪಂಚಕಾಂಜನಿ ಶಿವಪ್ಪ. ನಾನಿಂದ ನಿನ್ನ ಗಾಳಿ ಉದುರು ಬಿಟ್ಟಿಯೇನೆ. ಅದೆಲ್ಲ ಇರ್ಲಿ, ನೀನ್ ಯಾರು ಹೇಳು ಫಸ್ಟ್? ನಾನು ಶಿವು ಅವರ ಹೆಂಡತಿ. ಹೇಳ್ತೀನ ಅಪ್ಪ ಅಪ್ಪ. ಏನ್ ಪುಟ ಏನಾಯ್ತು? ಓ ಕಾಜಲ್, ಕಾಜಲ್ ಮನೆಯಿಂದ ಈಗ ಬಂದ. ಅಮ್ಮ ಎಲ್ಲ ಚೆನ್ನಾಗಿದಾರ? ಅಮ್ಮನ್ ವಿಚಾರ ಇರ್ಲಿ, ಮೊದ್ಲು ಇವಳು ಯಾರು ಅಂತ ಹೇಳಿ. ಓಹೋ, ಈ ಮಗುನ ಏನ್ ಗೊತ್ತಾ ಚಿನ್ನ, ಅಕ್ಷಯ ಸ್ಟುಡಿಯೋದಲ್ಲಿ ಪಾಪ ಇವ್ರ ಅಪ್ಪ ಅಮ್ಮ ಇವಳನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅನಾಥೆ ಅಂತ ಅಳ್ತಾ ಇತ್ತು ಕಣೆ. ಅದಕ್ಕೆ ಮನೆ ಕರ್ಕೊಂಡ್ಬಂದು ಮಗಳ ತರ ಸಾಕ್ತಾ ಇದೀನಿ. ಏನ್ ಮಾತಾಡ್ತಾ ಇದೀಯಪ್ಪ? ಈ ದಿನ ಮಗ್ಳು ಮಗ್ಳು ಅಂತದ್ದೆ, ಇವನ್ ನೋಡಿದ್ರೆ ಮಗ್ಳು ತರ ಅಂತ ಇದೆಯಲ್ಲಪ್ಪ. ನಿನ್ನ ಬಿಟ್ಟು ತಕ್ಷಣ ನಾನು ಬೇರೆಯವಳಾಗ್ತಾ. ಹೌದು, ಈ ಅಮ್ಮನ ಯಾವಾಗಪ್ಪ ಮಾತಾಡೆ? ಅದು ಏನೇ ಹೋಗ್ಲಿ ಪಾಪ ಅಂತ ಮನೆ ಕರ್ಕೊಂಬಂದ್ರೆ ಗಂಡ ಹೆಂಡ್ತಿ ಮತ್ತೇನೆ ಜಗಳ ಹಚ್ತೇನೆ, ಅಲ್ಲಿ ಉದ್ರಿಸ್ಬಿಡ್ತೀನಿ. ನಿಜ ಹೇಳ ಅವಳಿಗೆ. ಅಪ್ಪ, ನೀ ನನಗ್ ಹೊಡಿ ಬಡಿ ಅಲ್ಲೋ ತರ್ಸು. ನಾನು ನಿನ್ ಮಗಳು ಅಂತ ಚಿಕ್ಕಮ್ಮಂಗೆ ಹೇಳು ಅಪ್ಪ, ಹೇಳು. ಯಾವ ಮಗು ಇದು? ರೀ, ನಿಲ್ಸಿ ಸಾಕು. ಎಷ್ಟು ದಿನದಿಂದ ನಡೀತಾ ಇದಾರೆ ಇದು? ಆ ಮಗು ಸುಳ್ಳು ಹೇಳ್ತದೆ ಕಣೆ. ರೀ, ಆ ಮಗು ಯಾಕ್ರಿ ಸುಳ್ಳು ಹೇಳುತ್ತೆ? ನೀವು ತಪ್ಪು ಮಾಡ್ಬಿಟ್ಟು ನೀವೇ ಮೋಸ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಆ ಮಗು ರೋಡಲ್ಲಿ ಇತ್ತು ಕಣೆ, ನಾನೇ ಕರ್ಕೊಂಬಂದೆ ಅಲ್ವಾ ಪುಟ? ಅಮ್ಮ ಅಮ್ಮ, ಅಪ್ಪ ಮೋಸ ಮಾಡ್ತಾ ಇದೆ ನೋಡಮ್ಮ. ಪುಟ್ಟ, ಅವರು ನಿಮ್ಮಮ್ಮಂಗ ಒಬ್ರಿಗೆ ಅಲ್ಲ ಕಣೆ, ನನಗೂ ಮೋಸ ಮಾಡಿದಾರೆ. ಲೇ 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 ಲೇ, ಆ ಮಗು ಹೇಳ್ದಂಗೆ ಕೇಳ್ತಾ ಇದೆಯಲ್ಲ, ನಾನು ನಿನ್ ಗಂಡ ಹಾಕಣೆ, ನನ್ ಮೇಲೆ ನಂಬಿಕೆ. ಅಪ್ಪ ಹೊಡಿಬೇಡಪ್ಪ, ಹಿಂಗೆ ಹೊಡೆದು ಹೊಡೆದು ನಮ್ಮಮ್ಮನ ಕಳ್ಸಿ, ಚಿಕ್ಕಮ್ಮನ ಕಳ್ಸ್ಬೇಡಪ್ಪ. ಏನಮ್ಮ ನೀನ್ ಆಕ್ಟಿಂಗು? ಆಸ್ಕರ್ ಅವಾರ್ಡ್ ಕೊಡ್ಬೇಕು. ನಿಮ್ಮ ಅಪ್ಪನ ಮೀರಿಸ್ತಿ ಕಣಮ್ಮ ನೀನು. ಲೇ, ನಿಜವಾಗ್ಲೂ ಇವಳು ನನ್ನ ಮಗಳಲ್ಲ. ಬಾಯ್, ನನಗೂ ಇವಳಿಗೂ ಯಾವ ತರದಲ್ಲಿ ಹೋಲಿಕೆ ಇದೆ ಹೇಳು. ಇದೆ ಇದೆ ಇದೆ, ಮೂಗಿದೆ. ಓ ತಾಯಿ ಬಂದ್ಬಿಟ್ಟ ತಾಯಿ, ಕೂತ್ಕೊಳ್ಳಿ ತಾಯಿ. ತಾಯಿ, ಬಂಗಾರದಂತ ಮಗಿನ ಎತ್ಬಿಟ್ಟಿದ್ರಲ್ಲ ತಾಯಿ, ವಂಶಿಕಾ ಅಂಜನಿ ಶಿವಪ್ಪ ಎಂತ ಹೆಸರು ತಾಯಿ. ತಾಯಿ ಕೂತ್ಕ ತಾಯಿ. ಅಲ್ಲಕ್ಕ ತಾಯಿ, ನಾನು ನಿಮ್ಮ ಮನೆಗೆ ಡೈಲಿ ಬತ್ತಿದ್ದೆ ತಾಯಿ, ಹಾಲಾಕ್ಬಿಟ್ಟು ಹೋಗ್ತಿದ್ದೆ ತಾಯಿ. ನೀನು ಒಂದ್ಕಿಂತ ಈ ಟೈಪ್ ಆಗ್ಲೇ ಇಲ್ವಲ್ಲ, ಆ ಟೈಪ್ ಹೆಂಗೆ ತಾಯಿ? ಆದ್ರೂ ತಾಯಿ, ಆ ದೇವ್ರು ನಿಮ್ಮನ್ನ ಚಂದಾಗಿಟ್ಟಿರ್ಲಿ ತಾಯಿ, ನಿಮ್ಮನ್ನ ಬಂಗಾರದಂಗ ಇಟ್ಟಿರ್ಲಿ ತಾಯಿ, ನಿಮ್ ಸಂಸಾರನ ಹಾಲ್ನಂಗ ಇಟ್ಟಿರ್ಲಿ ತಾಯಿ. ಹಾಲಂತ ಸಂಸಾರಕ್ಕೆ ಬಂದ್ಬಿಟ್ಟು ಉಳಿ ಇಂಟ ಇದೆಯಲ್ಲ, ಗೊತ್ತಾಗಲ್ವೇನೆ ನಿನ್ಗೆ? ಸಾರಿ ತಾಯಿ. ಹೋಗೋ ಇಲ್ಲಿಂದ. ಅಲ್ಲ ಶಿವಪ್ಪ, ಇಲ್ಲಿ ಬಾಯಿಲಿ ಹೋಗೆ. ಏನು ಇದು ಈ ಟೈಪ್ ಅಲ್ವಾ, ಆ ಟೈಪ್?